ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಮುತ್ಸದ್ದಿಗಿಂತಲೂ ದೊಡ್ಡವನು. ಯಾಕೆ ಅಂದರೆ ಶ್ರೇಷ್ಠ ವ್ಯಕ್ತಿ ಸಮಾಜದ ಸೇವಕನಾಗಲು ಸಿದ್ಧನಿರುತ್ತಾನೆ. ಅವನಿಂದ ಮಾತ್ರ ಸಮಾಜದ ಸುಧಾರಣೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಹ್ಯಾಲೋ ಅರೀನ್ಸ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತ್ಕೊಳ್ತಾ ಇದ್ವಿ. ಸೊ ಈಗ ಎರಡನೇ ರಿಯಾಕ್ಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅದರಲ್ಲಿ ಈಸಿಯಾಗಿ ಆಗಲ್ಲ, ಹಾಗಾಗಿ ನಾವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ನಲ್ಲಿ ಅಟ್ಯಾಚ್ ಮಾಡಿದರೆ ಸೊ ಸಮ್ ವಾಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಆದರೆ ಈಸಿಯಾಗಿ ಹ್ಯಾಲೋ ಅರೀನ್ಸು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಫಾಲೋ ಮಾಡುತ್ತೆ. ಸೊ ಯಾಕೆ ಅಂತಂದರೆ ಈ ಎಲೆಕ್ಟ್ರೋಫೈಲ್ಸ್ ಅಂತಂದರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಬೆನ್ಸಿನ್ ರಿಂಗ್ ಏನಿರುತ್ತೆ, ಅರೀನ್ ಗ್ರೂಪ್ ಏನಿದೆ, ಇದು ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಸೊ ಹಾಗಾಗಿ ಎಲೆಕ್ಟ್ರೋಫೈಲ್ ವಿಲ್ ಅಟ್ಯಾಕ್ ದಿ ಬೆನ್ಸಿನ್ ರಿಂಗ್. ಸೊ ಇಲ್ಲಿ ಹೈಡ್ರೋಜನ್ ಆಟಮ್ ಇರುತ್ತಲ್ಲ ಕಾರ್ಬನ್ ನಲ್ಲಿ, ಈ ಹೈಡ್ರೋಜನ್ ಆಟಮ್ಗಳು ಎಲೆಕ್ಟ್ರೋಫೈಲ್ ಇಂದ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿಬಹುದು. ಸೊ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಸೊ ಇಟ್ ವಿಲ್ ಅಟ್ಯಾಕ್ ದಿ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಲೈಕ್ ಬೆನ್ಸಿನ್ ರಿಂಗ್ ಅಂಡ್ ಇಟ್ ವಿಲ್ ರೀಪ್ಲೇಸ್ ದಿ ಹೈಡ್ರೋಜನ್ ಆಟಮ್. ಸೊ ಹಾಗಾಗಿ ಇದನ್ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಕೂಡ ಮೊದಲಿಗೆ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ನ ನೋಡಬೇಕು, ಬಿಕಾಸ್ ಎಲ್ಲ ಹೈಡ್ರೋಜನ್ ಆಟಮ್ಗಳು ಕೂಡ ರಿಪ್ಲೇಸ್ ಆಗಲ್ಲ. ಸೊ ಯೂಶುವಲಿ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ನಲ್ಲಿರ್ತಕ್ಕಂಥ ಹೈಡ್ರೋಜನ್ ಆಟಮ್ಗಳು ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಗುತ್ತೆ ಫ್ರಮ್ ದಿ ಎಲೆಕ್ಟ್ರೋಫೈಲ್. ಸೊ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಸೊ ಡೈ ಸಬ್ಸ್ಟಿಟ್ಯೂಯೆಂಟ್ ಇರುವಾಗ, ಓಕೆ, ಸೊ ಹಿಯರ್ ಆ್ಯಂಡ್ ಹಿಯರ್ ಟು ಸಬ್ಸ್ಟಿಟ್ಯೂಯೆಂಟ್ ಅಂತ ನಾವು ತಗೊಂಡ್ರೆ 1 and 2 ಇದನ್ನು ಆರ್ಥೋ ಅಂತ ಕರಿತೀವಿ. ಸೊ 1 and 3 ದಿಸ್ ಇಸ್ ಮೆಟಾ, 1 and 4 ದಿಸ್ ಇಸ್ ಪ್ಯಾರಾ. ಹಾಗೆ 1 and 5 is also meta, 1 and 6 is also ortho. So this is the ortho, meta and para position. So ಇಲ್ಲಿ ಡ್ಯೂ ಟು ದ ರೆಸೊನೆನ್ಸ್, ಸೊ ರೆಸೊನೆನ್ಸ್ ನಾಟ್ ಜಸ್ಟ್ ಬೆನ್ಸಿನ್ ರಿಂಗ್ ನಲ್ಲಿ ರೆಸೊನೆನ್ಸ್ ಆಗ್ತಿಲ್ಲ, ಲೋನ್ ಪೇರ್ ಎಲೆಕ್ಟ್ರಾನ್ ಆಫ್ ಹ್ಯಾಲೋಜನ್ ಆಲ್ಸೋ ಇಲ್ಲಿ ರೆಸೊನೆನ್ಸ್ ನಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನೀವಿಲ್ಲಿ ನೋಡಿದ ಹಾಗೆ ಈ ನೆಗೆಟಿವ್ ಚಾರ್ಜ್ ಏನಿದೆ ಅದು ಆರ್ಥೋ ಪೊಸಿಷನ್ ನಲ್ಲಿ ಹಾಗೂ ಪ್ಯಾರಾ ಪೊಸಿಷನ್ ನಲ್ಲಿ ಮಾತ್ರ ಕಾರ್ಬನ್ ಆಟಮ್ ಹತ್ರ ಇದೆ. ಸೊ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ಆರ್ಥೋ ಅಂಡ್ ಪ್ಯಾರಾ carbons are greater compared to meta position. So because of this reason ಯಾವುದೇ ಎಲೆಕ್ಟ್ರೋಫೈಲ್ ಬೆನ್ಸಿನ್ ರಿಂಗ್ ಹತ್ರ ಬಂದಾಗ ಅದು ಆರ್ಥೋ ಅಥವಾ ಪ್ಯಾರಾ ಗ್ರೂಪ್ ನ ರಿಪ್ಲೇಸ್ ಮಾಡುತ್ತೆ. ಈಗ ಆರ್ಥೋ ಹಾಗೂ ಪ್ಯಾರಾನಲ್ಲಿ ಹೈಡ್ರೋಜನ್ ಇರುತ್ತಲ್ಲ, ಆ ಹೈಡ್ರೋಜನ್ ಆಟಮ್ಗಳು ಎಲೆಕ್ಟ್ರೋಫೈಲ್ ಇಂದ ರಿಪ್ಲೇಸ್ ಆಗ್ತಾ ಹೋಗುತ್ತೆ. Okay, so this is the first point you have to remember. The electron density increases more at ortho and para position than the meta position. So hence like you know, the electrophilic substitution reaction takes place at ortho and para position. So idu yake antandre because of the presence of halogen atom. Okay, ಸೊ ಇದರಲ್ಲಿ ನಾವು 4 ಡಿಫ್ರೆಂಟ್ ರಿಯಾಕ್ಷನ್ಸ್ ನ ಕಲಿಬೇಕು. ಮೊದಲನೇದಾಗಿ ಹ್ಯಾಲೋಜಿನೇಷನ್. ಸೊ ಹಿಯರ್ ಹ್ಯಾಲೋಜನ್ ಆಟಮ್ ವಿಲ್ ರೀಪ್ಲೇಸ್ ದಿ ಹೈಡ್ರೋಜನ್. ಓಕೆ, ಸೊ ಹಿಯರ್ ಕೆಟಲಿಸ್ಟ್ ನ ನಾವು ಯೂಸ್ ಮಾಡ್ತೀವಿ. ದ ಕೆಟಲಿಸ್ಟ್ ಯೂಸ್ಡ್ ಹಿಯರ್ ಇಸ್ ದಿ ಅನ್ಹೈಡ್ರಸ್ ಫೆರಿಕ್ ಕ್ಲೋರೈಡ್. ಅದ್ರ ಬದಲಿಗೆ ನಾವು ಅಲ್ಯೂಮಿನಿಯಂ ಕ್ಲೋರೈಡ್ ಕೂಡ ಯೂಸ್ ಮಾಡಬಹುದು. ಓಕೆ, ದಿಸ್ ವಿಲ್ ಆಕ್ಟ್ ಆಸ್ ಅ ಕೆಟಲಿಸ್ಟ್. ಹ್ಯಾಲೋಜನ್, ಇಲ್ಲಿ ಕ್ಲೋರಿನ್ ತಗೊಂಡಿದ್ದಾರೆ. ಕ್ಲೋರಿನ್ ಬದಲಿಗೆ ಇವನ್ ಬ್ರೋಮಿನ್ ಕೂಡ ನಾವು ಯೂಸ್ ಮಾಡಬಹುದು. ಈ ಕ್ಲೋರಿನ್ ಮಾಲಿಕ್ಯೂಲ್ ನ ನಾವು ಕ್ಲೋರಿನ್ ಆಟಮ್ ಅಂತ ಸಪರೇಟ್ ಮಾಡಿಕೊಂಡು ಇಲ್ಲಿ ನೀವು ಈಗ ನೋಡಬೇಕು ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಯಾವುದು ಅಂತ. ಇದಕ್ಕೆ ನಾವು ಫಸ್ಟ್ ಪೊಸಿಷನ್ ಕೊಟ್ರೆ, ಕ್ಲೋರಿನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಫಸ್ಟ್ ಪೊಸಿಷನ್ ಕೊಟ್ರೆ, ಸೊ ದಿಸ್ ವುಡ್ ಬಿ ದ ಸೆಕೆಂಡ್ ಪೊಸಿಷನ್ ಅಂಡ್ ದಿಸ್ ಇಸ್ ದ ಫೋರ್ತ್ ಪೊಸಿಷನ್. ಸೊ ಸೆಕೆಂಡ್ ಹಾಗೂ ಫೋರ್ತ್ ಅಂದ್ರೆ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ ನಲ್ಲಿ ಈ ಕ್ಲೋರಿನ್ ಆಟಮ್
ರಿಪ್ಲೇಸ್ ಆಗತ್ತೆ. ಸೊ ನಮಗೆ ಎರಡು ಕಾಂಪೌಂಡ್ ಬರುತ್ತೆ, ಒಂದು ಪ್ಯಾರಾ ಡೈಕ್ಲೋರೋಬೆನ್ಸಿನ್, ಇನ್ನೊಂದು ಆರ್ಥೋ ಡೈಕ್ಲೋರೋಬೆನ್ಸಿನ್. ಓಕೆ, ಸೊ ಅಥವಾ 1,4 ಡೈಕ್ಲೋರೋಬೆನ್ಸಿನ್, 1,2 ಡೈಕ್ಲೋರೋಬೆನ್ಸಿನ್. ಈ ಎರಡರಲ್ಲಿ ಪ್ಯಾರಾ ಕಾಂಪೌಂಡ್ ಏನಿದೆ ಅದು ಮೇಜರ್ ಕಾಂಪೌಂಡ್ ಆಗಿ ಬರುತ್ತೆ ದ್ಯಾನ್ ಆರ್ಥೋ ಕ್ಲೋರೋಬೆನ್ಸಿನ್. ಓಕೆ, ಸೊ ಇದನ್ನ ಒಂದು ನೆನ್ಪಿಟ್ಕೊಳ್ಬೇಕು. ಆದರೆ ನೀವು ಬರಿಬೇಕಾದ್ರೆ ಎರಡು ಕಾಂಪೌಂಡ್ಗಳನ್ನು ಕೂಡ ಬರಿಬೇಕು. ಸೊ ಇಲ್ಲಿ chlorobenzene plus chlorine in presence of the anhydrous ferric chloride or anhydrous aluminum chloride, it will give two products. One is parachlorobenzene, another one is the orthochlorobenzene. Para is the major and ortho is the minor. That is the halogenation. In case bromine ಕೊಟ್ಟರು ಕೂಡ ಸೇಮ್ ಮೆಕ್ಯಾನಿಸಮ್ ಬರೀರಿ, ಎಲ್ಲಿ ಕ್ಲೋರಿನ್ ಇದೆ ಅದನ್ನ ರಿಪ್ಲೇಸ್ ಮಾಡಿ ಹೈಡ್ರೋಜನ್ ಬರಿಬೇಕು. ಸೊ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಆಚೆ ಬರ್ತಿರೋದ್ರಿಂದ ದಟ್ ಹೈಡ್ರೋಜನ್ will combine with Cl to form HCl. ಇಲ್ಲಿ ಎರಡು ಆರ್ಥೋ ಇಂದಾನು ನಮಗೆ ಹೈಡ್ರೋಜನ್ ಆಚೆ ಬರ್ತಿದೆ, ಪ್ಯಾರಾ ಇಂದಾನು ಹೈಡ್ರೋಜನ್ ಆಚೆ ಬರ್ತಿರೋದ್ರಿಂದ 2 HCl ಬರುತ್ತೆ, and here 2 Cl2 will be added. The second electrophilic substitution reaction is the nitration reaction. So nitration anta andre we are adding the nitro group. So ನೀವು ಈ ರೀತಿಯಾಗಿ ನೆನಪಿಟ್ಕೊಂಡ್ರೆ ಈಸಿ ಆಗಿರುತ್ತೆ. halogenation ಅಂದ್ರೆ addition, like substituting the hydrogen by halogen. nitration ಅಂದ್ರೆ nitro group. Okay, so ಈ nitro group ಎಲ್ಲಿಂದ ಬರುತ್ತೆ, ನಮಗೆ ಅದು HNO3 ಇಂದ ಬರುತ್ತೆ. ಓಕೆ, ಸೊ ಅದು ಈಸಿಯಾಗಿ ನಮಗೆ ಆ NO2 ಗ್ರೂಪ್ ಬರಬೇಕು ಅಂತಂದ್ರೆ ನಾವು ಕಾನ್ಸಂಟ್ರೇಟೆಡ್ H2SO4 ನ ಯೂಸ್ ಮಾಡಬೇಕು. ಈ HNO3 ಕಾನ್ಸಂಟ್ರೇಟೆಡ್ HNO3 ಅಂಡ್ H2SO4 ಮಿಕ್ಸ್ಚರ್ ಏನಿದೆ ಅಲ್ಲ, ಈ ಕಾನ್ಸಂಟ್ರೇಟೆಡ್ ಮಿಕ್ಸ್ಚರ್ಸ್, ಇದನ್ನ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಇದು ಕೂಡ ಕ್ವೆಶ್ಚನ್ ಕೇಳ್ಬೋದು, ನೈಟ್ರೇಟಿಂಗ್ ಮಿಕ್ಸ್ಚರ್ ಇಸ್. Okay, so options nalli you have to choose HNO3 and concentrated H2SO4. So ಈ nitrating mixture ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ in the presence of H2SO4 HNO3 will give rise to nitrogen dioxide. NO2 group is ready now. ಆ NO2 group again ಇಲ್ಲೂ ಕೂಡ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ ನಲ್ಲೇ ನಾವು ನೈಟ್ರೋ ಗ್ರೂಪ್ ನ ಆಡ್ ಮಾಡಬೇಕು. ಸೊ ಇಲ್ಲೂ ಕೂಡ ನಮಗೆ ಎರಡು ಕಾಂಪೌಂಡ್ ಬರುತ್ತೆ, ದಟ್ ಈಸ್ ಆರ್ಥೋ ನೈಟ್ರೋ ಕಾಂಪೌಂಡ್ ಅಂಡ್ ಪ್ಯಾರಾ ನೈಟ್ರೋ ಕಾಂಪೌಂಡ್. ಸೊ ಇದು ಆರ್ಥೋ ಮೈನರ್ ಅಂಡ್ ಪ್ಯಾರಾ ಮೇಜರ್. ಸೊ ಇಲ್ಲಿ ಎಲ್ಲ ಮೇಜರ್ ಕಾಂಪೌಂಡ್ ಬಂದು ಪ್ಯಾರಾ ಪೊಸಿಷನ್ ಅಲ್ಲೇ ಇರುತ್ತೆ ಅಂಡ್ ಆರ್ಥೋ ಪೊಸಿಷನ್ಸ್ ಆರ್ ಮೈನರ್ ಕಾಂಪೌಂಡ್. ಸೊ ಬಟ್ ಬರಿಬೇಕಾದ್ರೆ ಎರಡು ಕಾಂಪೌಂಡ್ ಕೂಡ ನೀವು ಬರಿಬೇಕು. Next one is the sulfonation. Sulfonation ಅಂತ ಅಂದ್ರೆ here we are adding the HSO3. Okay, so this is the molecular SO3H anta kuda helbodu. The bond will be formed with the sulfur atom. Okay, so illi SO3H athwa sulfonic acid, like you know that group namge ellinda barutte sulfonic acid group. ಈ HSO3 ನ ನಾವು sulfonic acid ಅಂತ ಕರಿತೀವಿ. ಸೊ ಈ sulfonic acid group ಬರೋದು H2SO4 ಇಂದ, ನೈಟ್ರೋ ಗ್ರೂಪ್ ಬರೋದು HNO3 ಇಂದ, ಹಾಗೆ ಸಲ್ಫೋನಿಕ್ ಆಸಿಡ್ ಗ್ರೂಪ್ ಬರೋದು H2SO4 ಇಂದ. ಇದು ಸ್ಲೈಟ್ಲಿ ವಾರ್ಮ್ ಮಾಡಬೇಕು, ಸ್ವಲ್ಪ ಹೀಟ್ ಮಾಡಬೇಕು, ಅಂಡ್ ವಿ ಗೆಟ್ ಅಗೇನ್ ಟೂ ಪ್ರಾಡಕ್ಟ್. ಒನ್ ಇಸ್ ಆರ್ಥೋ ಅಂಡ್ ದ ಪ್ಯಾರಾ. ಆರ್ಥೋ ಇಸ್ ಮೈನರ್ ಅಂಡ್ ಪ್ಯಾರಾ ಇಸ್ ದಿ ಮೇಜರ್. ಸೊ ಇಲ್ಲಿ ನೀವು ಸರಿಯಾಗಿ ಈ ಹೆಸರನ್ನ ನೆನ್ಪಿಟ್ಕೊಳ್ಬೇಕು, 2 ಕ್ಲೋರೋ. ಸೊ ನಾವಿಲ್ಲಿ ಫಸ್ಟ್ ಪೊಸಿಷನ್ ನ SO3H ಸಲ್ಫೋನಿಕ್ ಆಸಿಡ್ಗೆ ಅದನ್ನ ಫಂಕ್ಷನಲ್ ಗ್ರೂಪ್ ತರ ತಗೊಳ್ತಾ ಇದೀವಿ, ಅಂಡ್ ಕ್ಲೋರಿನ್ ಇಸ್ ಅ ಸಬ್ಸ್ಟಿಟ್ಯೂಯೆಂಟ್. ಹಾಗಾಗಿ first position is given to SO3H followed by chlorine atom. So 2 chloro benzene sulfonic acid. Okay, so illu kuda idana first anta tagondre chlorine would be the fourth position. So 4 chloro benzene sulfonic acid form agutte. And each case idralli kuda H2O will come out. ಇಲ್ಲಿ ಕೂಡ ವಾಟರ್ ಮಾಲಿಕ್ಯೂಲ್ ದ ಸೆಕೆಂಡರಿ ಪ್ರಾಡಕ್ಟ್ಸ್. ಬಟ್ ನಾವು ಮೇಜರ್ ಪ್ರಾಡಕ್ಟ್ಗಳನ್ನ ಮಾತ್ರ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಇನ್ ಕೇಸ್ ನೀವು HCl H2O ಅದನ್ನ ಬರೆದೇ ಹೋದ್ರು ಕೂಡ ಯು ವಿಲ್ ಗೆಟ್ ಮಾರ್ಕ್ಸ್. ನೆಕ್ಸ್ಟ್ ಒನ್ ಇಸ್ ದಿ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಓಕೆ, ಸೊ ಈ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಲ್ಲಿ ಎರಡು ರಿಯಾಕ್ಷನ್ ನೀವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಫ್ರಿಡಲ್ ಕ್ರಾಫ್ಟ್ಸ್
alkylation. Second one, Friedel-Crafts acylation. ಸೊ ಅವರು ಜಸ್ಟ್ Friedel-Crafts ರಿಯಾಕ್ಷನ್ ಅಂತ ಕೇಳಿದ್ರೆ ಇದರ್ ಆಫ್ ದ ಟು ನೀವು ಬರಿಬಹುದು, ಆಲ್ಕಲೇಷನ್ ಆದ್ರೂ ಬರೀರಿ ಆರ್ ಅಸೈಲೇಷನ್ ಆದ್ರೂ ಬರಿಬಹುದು. ಸ್ಪೆಸಿಫಿಕ್ ಆಗಿ ಅವರು Friedel-Crafts ಆಲ್ಕಲೇಷನ್ ರಿಯಾಕ್ಷನ್ ಅಂದ್ರೆ ಮೊದಲನೇ ರಿಯಾಕ್ಷನ್ ನಾವು ಬರಿಬೇಕು, ಇದು alkylation, and Friedel-Crafts acylation is the second reaction. Okay, so ಏನಿದು alkylation and acylation ಅಂದ್ರೆ we are substituting hydrogen by the alkyl group in the alkylation. ಅದೇ ರೀತಿಯಲ್ಲಿ ಅಸೈಲ್ ಗ್ರೂಪ್ ಇಂದ ನಾವು ಹೈಡ್ರೋಜನ್ ನ ರಿಪ್ಲೇಸ್ ಮಾಡ್ತಾ ಇದೀವಿ. ಅಸೈಲ್ ಗ್ರೂಪ್ ಅಂತಂದ್ರೆ ಅಸಿಟೈಲೇಷನ್ ರಿಯಾಕ್ಷನ್ ಅಲ್ಲಿ ನೀವು ಕಲ್ತ್ಕೊಂಡಿರ್ತೀರಾ, C double bond O Cl. ಓಕೆ, and CH3 ಈ ಗ್ರೂಪ್ ಏನಿದೆ, ಈ CH3CO ಗ್ರೂಪ್ ನ ನಾವು ಅಸಿಟೈಲ್ ಗ್ರೂಪ್ ಅಥವಾ ಅಸೈಲ್ ಗ್ರೂಪ್ ಅಂತ ಕರಿತೇವೆ. ಅಸೈಲ್ ಕ್ಲೋರೈಡ್, ಅಸಿಟಿಕ್ ಅನ್ಹೈಡ್ರೈಡ್ ಈ ರೀತಿಯಾದಂಥ ಕಾಂಪೌಂಡ್ಗಳನ್ನ ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ರಿ, ಅಮೈನ್ ಚಾಪ್ಟರ್ ನಲ್ಲಿ ಇರ್ಬೋದು. ಓಕೆ, ಆರ್ ಈ ಚಾಪ್ಟರ್ನ ಬಿಗಿನಿಂಗಲ್ಲಿ ಅಸಿಟಿಕ್ ಅನ್ಹೈಡ್ರೈಡ್ ಅಂತೆಲ್ಲ ನಾವು ಓದಿರ್ತೀವಿ. ಸೊ ಆ ಕಾಂಪೌಂಡ್ಗಳನ್ನ ತಗೊಂಡು ನಾವು ಅಸೈಲ್ ಗ್ರೂಪ್ನ ಆ್ಯಡ್ ಮಾಡಬೇಕು. ಲೆಟ್ ಅಸ್ ಸಿ ದ ಫಸ್ಟ್ ಒನ್, ಏನು ರಿಯಾಕ್ಷನ್ ಆಗ್ತಿದೆ ಅಂತ. ಸೊ ನಮಗೆ ಇಲ್ಲಿ ಕ್ಲೋರೋಬೆನ್ಸನ್ ಇದೆ, ಹ್ಯಾಲೋಅರಿನ್ ಇದೆ, ಅದಕ್ಕೆ ನಾವು ಮೀಥೈಲ್ ಕ್ಲೋರೈಡ್ನ ತಗೊಂಡಿದ್ದೀವಿ. ಸೊ ದಿಸ್ ಆಲ್ಸೋ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಥವಾ ಫೆರಿಕ್ ಕ್ಲೋರೈಡ್ ಕೂಡ ನಾವು ತಗೊಳ್ಬಹುದು. ಇದು ಕೂಡ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಲ್ಲಿ Friedel-Crafts ರಿಯಾಕ್ಷನ್ಗೆ ಹಾಗೂ ಹ್ಯಾಲೋಜಿನೇಷನ್ಗೆ ಸೇಮ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ನೈಟ್ರೇಷನ್ಗೆ H2SO4 will act as a catalyst there. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಆಲ್ಕಲೇಷನ್ ನೋಡ್ತಿರೋದ್ರಿಂದ ಆಲ್ಕೈಲ್ ಗ್ರೂಪ್ ಅಂದ್ರೆ ಯಾವುದು, CH3 ಇಸ್ ಅ ಆಲ್ಕೈಲ್ ಗ್ರೂಪ್. ಓಕೆ, ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಹೈಡ್ರೋಜನ್ ಆಟಮ್ ನ ನಾವು CH3 ಗ್ರೂಪ್ ಇಂದ ರಿಪ್ಲೇಸ್ ಮಾಡಿದ್ರೆ ನಮಗೆ CH3 ಇಲ್ಲಿ ಅಟ್ಯಾಚ್ ಆಗುತ್ತೆ, ಅಗೇನ್ ಆರ್ಥೋ ಪೊಸಿಷನ್ ಆಸ್ ವೆಲ್ ಆಸ್ ಅಟ್ ದಿ ಪ್ಯಾರಾ ಪೊಸಿಷನ್, ಅಂಡ್ ಹೈಡ್ರೋಜನ್ ಆಟಮ್ ಏನಿದೆ ಅದು Cl ಜೊತೆ ಕಂಬೈನ್ ಆಗಿ HCl ಪ್ರೊಡ್ಯೂಸ್ ಆಗುತ್ತೆ. ಓಕೆ, so this is the alkylation. Idralli again we have taken preference for the methyl group than the chloro, hagagi chlorine group ke preference kottidíವಿ. So idu first position, this is the second position because of the alphabetical order, chloro followed by methyl. So 1 chloro 2 methyl benzene is the ortho substituted, and 1 chloro 4 methyl benzene is the para substituted. ಅದೇ ರೀತಿಯಲ್ಲಿ ಅಸೈಲೇಷನ್ ಅಥವಾ ಅಸಿಟೈಲೇಷನ್ ಎರಡು ಕೂಡ ಸೇಮ್ ರಿಯಾಕ್ಷನ್. ಸೊ ನಾವೀಗ ಅಸಿಟೈಲ್ ಗ್ರೂಪ್ನ ಆ್ಯಡ್ ಮಾಡಬೇಕು, ಅಂದರೆ ಈ ಗ್ರೂಪ್ CH3 C double bond O ಗ್ರೂಪ್ನ ನಾವೀಗ ಆ್ಯಡ್ ಮಾಡಬೇಕು. ಸೊ ಇಲ್ಲೂ ಕೂಡ ಹೈಡ್ರೋಜನ್ ಆಟಮ್ ಇರುತ್ತೆ. ಈ ಅಸಿಟೈಲ್ ಅಥವಾ ಅಸೈಲ್ ಗ್ರೂಪಿಂದ ನಾವು ಹೈಡ್ರೋಜನ್ನ ರಿಪ್ಲೇಸ್ ಮಾಡಿ ವಿ ಆರ್ ಗೆಟಿಂಗ್ ಕಿಟೋನ್ ಗ್ರೂಪ್. ಇಲ್ಲಿ ನಾವು ಬೆನ್ಸಿನ್ ರಿಂಗ್ಗೆ ಕಿಟೋನ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವಿಲ್ಲಿ ನೋಡ್ಬೋದು ಎಸಿಟೋಫಿನೋನ್. ಎಸಿಟೋಫಿನೋನ್ ಇಸ್ this one, this is the acetophenone. Okay, this is the aromatic ketone molecule. ಇದು acetophenone ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸಬ್ಸ್ಟಿಟ್ಯೂಯೆಂಟ್, ಅದು ಕ್ಲೋರಿನ್ ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್. ಸೊ ಇಲ್ಲಿ ಈ ಕಿಟೋನ್ ಮಾಲಿಕ್ಯೂಲು ಫಂಕ್ಷನಲ್ ಗ್ರೂಪ್ ಆಗಿರೋದ್ರಿಂದ ನಾವು ಫಸ್ಟ್ ಪ್ರಿಫರೆನ್ಸ್ ಫಂಕ್ಷನಲ್ ಗ್ರೂಪ್ಗೆ ಕೊಡಬೇಕು, ಅದಾದ ನಂತರ ಸಬ್ಸ್ಟಿಟ್ಯೂಯೆಂಟ್ಗೆ ಕೊಡಬೇಕು. ಹಾಗಾಗಿ 2 ಕ್ಲೋರೋ ಅಂತ ಬರ್ದಿದ್ದೀವಿ. ಓಕೆ, ಸೊ ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ 1 ಕ್ಲೋರೋ 2 ಮಿಥೈಲ್ ಯಾಕೆಂದ್ರೆ ಎರಡು ಕೂಡ ಸಬ್ಸ್ಟಿಟ್ಯೂಯೆಂಟ್ಸು. ಸೊ ವೆನ್ 2 ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಪ್ರೆಸೆಂಟ್ ವಿ ಹ್ಯಾವ್ ಟು ಅರೇಂಜ್ ದೆಮ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಹಾಗಾಗಿ C ಕ್ಲೋರೋನ ಮೊದಲು ಬರೆದು ಮಿಥೈಲ್ ಗ್ರೂಪ್ನ ನಾವು ಎರಡನೇದಾಗಿ ತಗೊಂಡಿದ್ದೀವಿ, ಹಾಗಾಗಿ ಪೊಸಿಷನ್ ಹಾಗೆ ಕೊಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ಪ್ಯಾರಾ the acetophenone, chloroacetophenone is the major product. So this is the Friedel-Crafts reaction. ಇದರ ಮೆಕ್ಯಾನಿಸಮ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, just they'll write the product of this
okay, or what is Fidelkraft's reaction, give an example. Okay, so one example one line alli ನೀವು ಈ ರೀತಿ ಬರೆದ್ರು ಕೂಡ more than enough. The last reaction is the reaction with the metal. ನಾವು ಹ್ಯಾಲೋ ಆಲ್ಕೇನ್ ನಲ್ಲಿ ಕೂಡ ರಿಯಾಕ್ಷನ್ ವಿತ್ ಮೆಟಲ್ ನ ಕಲ್ತ್ಕೊಂಡಿದ್ವಿ. ಅಲ್ಲಿ ನೀವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂಡ್ ವುಡ್ಸ್ ರಿಯಾಕ್ಷನ್ ಕಲ್ತಿದ್ವಿ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟಲ್ ಮೆಗ್ನೀಷಿಯಂ ಅಂಡ್ ವುಡ್ಸ್ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡಿದ್ದ ಮೆಟಲ್ ಸೋಡಿಯಂ. ಸೊ ಎರಡಕ್ಕೂ ಕೂಡ ಡ್ರೈ ಈಥರ್ ಕಂಡೀಷನ್. ವುಡ್ಸ್ ರಿಯಾಕ್ಷನ್ ನಲ್ಲಿ ನಾವು ಹೈಯರ್ ಆಲ್ಕೇನ್ ಮಾಲಿಕ್ಯೂಲ್ ನ ಪ್ರೊಡ್ಯೂಸ್ ಮಾಡ್ತಿದ್ವಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಂಥಸಿಸ್ ನಲ್ಲಿ ಟ್ರೇಸಸ್ ಆಫ್ ವಾಟರ್ ಶುಡ್ ಆಲ್ಸೋ ನಾಟ್ ಬಿ ಪ್ರೆಸೆಂಟ್, ಇಲ್ಲ ಅಂದ್ರೆ ಅದು ಆಲ್ಕೇನ್ ಆಗಿ ಕನ್ವರ್ಟ್ ಆಗ್ಬಿಡತ್ತೆ. ಸೊ ಇಲ್ಲಿ ನಾವು ಕೇವಲ ಸೋಡಿಯಂ ಮೆಟಲ್ ರಿಯಾಕ್ಷನ್ಸ್ ಮಾತ್ರ ಕಲ್ತ್ಕೊಳ್ತಾ ಇದೀವಿ. ಸೊ ಮೊದಲನೇದಾಗಿ ಫಿಟಿಗ್ ರಿಯಾಕ್ಷನ್ ಕಲ್ತ್ಕೊಳ್ಳೋಣ. ಸೊ ಏನಿದು ಫಿಟಿಗ್ ರಿಯಾಕ್ಷನ್ ಅಂದ್ರೆ ಇಟ್ ಈಸ್ ಸೇಮ್ ಆಸ್ ದಿ ವುಡ್ಸ್ ರಿಯಾಕ್ಷನ್. ಓಕೆ, ಸೊ ವುಡ್ಸ್ ರಿಯಾಕ್ಷನ್ ನಾನು ಇಲ್ಲಿ ಬರೆದ್ರೆ this is for halo ಆಲ್ಕೇನ್ ಮಾತ್ರ. ಆಲಿಫ್ಯಾಟಿಕ್ ಹ್ಯಾಲೈಡ್ ಗ್ರೂಪ್ ಏನಿದೆ ಆ ಕಾಂಪೌಂಡ್ ಗಳಿಗೆ ಮಾತ್ರ ವುಡ್ಸ್ ರಿಯಾಕ್ಷನ್. ಸೊ ಅದನ್ನ ನಾವು CH3Cl plus 2Na plus CH3Cl ಅಂತ ಬರೆದು, okay, so we have to remove 2 sodium chloride. ಸೊ ಇಲ್ಲಿ CH3 ಗ್ರೂಪ್ ಇದೆ, ಇಲ್ಲಿ CH3 ಗ್ರೂಪ್ ಇದೆ. ಅದನ್ನ ಒಟ್ಟಿಗೆ ಬರೆದಾಗ ನಮಗೆ ಈಥೇನ್ ಮಾಲಿಕ್ಯೂಲ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಓಕೆ, ದಿಸ್ ಇಸ್ ದಿ ವುಡ್ಸ್ ರಿಯಾಕ್ಷನ್ ಫಾರ್ ಹ್ಯಾಲೋ ಆಲ್ಕೇನ್. ಫಿಟಿಗ್ ರಿಯಾಕ್ಷನ್ ಕೂಡ ವುಡ್ಸ್ ರಿಯಾಕ್ಷನ್ ತರನೇ, ಬಟ್ ದಿಸ್ ಇಸ್ ಫಾರ್ ಹ್ಯಾಲೋ ಅರೀನ್ಸ್. ಓಕೆ, ಸೊ ಅಂದ್ರೆ ಆರೋಮ್ಯಾಟಿಕ್ ಕಾಂಪೌಂಡ್ಗಳಿಗೆ ಸೋಡಿಯಂ ಮೆಟಲ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಆಗುವಂಥ ರಿಯಾಕ್ಷನ್ ನಾವು ಫಿಟಿಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಟ್ಸ್ ವೈ ದೇ ಆರ್ ಗಿವಿಂಗ್ ಅನಲಾಗಸ್ ಕಾಂಪೌಂಡ್ಸ್ ವೆನ್ ಟ್ರೀಟೆಡ್ ವಿತ್ ದಿ ಸೋಡಿಯಂ ಇನ್ ಡ್ರೈ ಈಥರ್ ಇನ್ ವಿಚ್ 2 ಅರೈಲ್ ಗ್ರೂಪ್ಸ್ ಆರ್ ಜಾಯಿಂಡ್ ಟುಗೆದರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, 2 ಅರೈಲ್ ಗ್ರೂಪ್ನ ನಾವು ತಗೊಳ್ಬೇಕು. ಸೊ ಇಲ್ಲಿ ಸಪ್ರೇಟ್ ಆಗಿ ನಾವು ಬರ್ಕೊಂಡ್ರೆ, okay, so this sodium and X ಕಂಬೈನ್ ಆಗಿ ಸೋಡಿಯಂ ಹ್ಯಾಲೈಡ್ ಆಗಿ ಆಚೆ ಬರುತ್ತೆ. ಸೊ ಈ ಬೆನ್ಸಿನ್ ರಿಂಗ್ ಹಾಗೂ ಈ ಬೆನ್ಸಿನ್ ರಿಂಗ್, ಎರಡನೇ ಬೆನ್ಸಿನ್ ರಿಂಗ್ ಎರಡೂ ಕೂಡ ಕಂಬೈನ್ ಆಗಿ ನಮಗೆ ಡೈಫಿನೈಲ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ನೀವು ಕಂಪೇರ್ ಮಾಡಿ, ವುಡ್ಸ್ ಹಾಗೂ ಫಿಟಿಗ್ ರಿಯಾಕ್ಷನ್ ಸೇಮ್. ಇದು ಹ್ಯಾಲೋ ಆಲ್ಕೇನ್ಗೆ ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್ ಹ್ಯಾಲೋ ಅರಿನ್ಸ್ಗೆ. ಓಕೆ, ಸೊ ಬಟ್ ಮೆಕ್ಯಾನಿಸಮ್ ವುಡ್ ಬಿ ಸೇಮ್. ನೆಕ್ಸ್ಟ್ ಒನ್, ಇದರಲ್ಲೇನೆ ಸೋಡಿಯಂ ಮೆಟಲ್ ನಲ್ಲಿ ಯೂಸ್ ಮಾಡ್ಕೊಂಡೇನೆ ನಾವು ಥರ್ಡ್ ರಿಯಾಕ್ಷನ್ ಮಾಡಬಹುದು, ದಟ್ ಈಸ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಇದು ವುಡ್ಸ್ ರಿಯಾಕ್ಷನ್ ಹಾಗೂ ಫಿಟಿಗ್ ರಿಯಾಕ್ಷನ್ ಕಾಂಬಿನೇಷನ್. ವುಡ್ಸ್ ಅಲ್ಲಿ ಏನ್ ಕಲ್ತ್ಕೊಂಡ್ವಿ, ಇದು ಹ್ಯಾಲೋ ಆಲ್ಕೇನ್ ಇರುತ್ತೆ. ಎಸ್, ವಿ ಹ್ಯಾವ್ ಗಾಟ್ ಹ್ಯಾಲೋ ಆಲ್ಕೇನ್. ಸೊ ಇಲ್ಲಿ ನಾವು ಈಗ CH3Cl ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಹ್ಯಾಲೋ ಅರಿನ್ಸ್, ಫಿಟಿಗ್ ರಿಯಾಕ್ಷನ್ ಅಂದ್ರೆ ಹ್ಯಾಲೋ ಅರಿನ್ಸ್. ಸೊ ವಿ ಹ್ಯಾವ್ ಗಾಟ್ ಬೆನ್ಸಿನ್. ಓಕೆ, ಸೊ ಕ್ಲೋರೋಬೆನ್ಸಿನ್ ತಗೊಂಡಿದ್ದೀವಿ. ಇದಕ್ಕೆ ನಾವು 2 ಸೋಡಿಯಂ ಮೆಟಲ್ನ ಆ್ಯಡ್ ಮಾಡಿದಾಗ ಸೊ ಏನಾಗುತ್ತೆ, ಕ್ಲೋರಿನ್ ಆಟಮ್ ಇಲ್ಲಿಂದ ಸೋಡಿಯಂ, ಓಕೆ, ಆ್ಯಂಡ್ ಇಟ್ ವಿಲ್ ಟೇಕ್ ಅಪ್ ದಿ ಅದರ್ ಕ್ಲೋರಿನ್ ಆಟಮ್, ಸೋಡಿಯಂ ಕ್ಲೋರೈಡ್ ಆಚೆ ಬರುತ್ತೆ. ಸೊ ವಾಟ್ ಈಸ್ ದ ಪ್ರಾಡಕ್ಟ್, ಬೆನ್ಸಿನ್ ರಿಂಗ್ಗೆ ಇಲ್ಲಿ CH3 ಉಳ್ಕೊಂಡಿದೆ, ಅದು ಅಟ್ಯಾಚ್ ಆಗಿ ನಮಗೆ ಟಾಲಿನು ಪ್ರಾಡಕ್ಟ್ ಆಗಿ ಸಿಗತ್ತೆ. ಸೊ ನಿಮಗೆ ಕ್ವೆಶ್ಚನ್ ಅಲ್ಲಿ ಇದು ಇಲ್ಲಿ ಜನರಲ್ ರಿಯಾಕ್ಷನ್ ಇದೆ. ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್ ದೇ ವಾಸ್, ಯಾವ ಪ್ರಾಡಕ್ಟ್ ಬೇಕು ಈ ರಿಯಾಕ್ಷನ್, ದ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಇಂದ ಯಾವ ಪ್ರಾಡಕ್ಟ್ ಬೇಕು ಅನ್ನೋದ್ರ ಮೇಲೆ ನೀವು ಚೇಂಜ್ ಮಾಡ್ಕೊಳ್ಬೇಕು. ಸೈಡ್ ಚೈನ್ ನಾವು ಯಾವ್ದ್ರಿಂದ ಚೇಂಜ್ ಮಾಡ್ಕೊಳ್ಬಹುದು, ಆರ್ ಗ್ರೂಪ್ ಇಂದ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ಹ್ಯಾಲೋ ಆಲ್ಕೇನ್ ಗ್ರೂಪ್ ಏನಿದೆ ಅದರಿಂದ ನಾವು ಸೈಡ್ ಚೈನ್ ನ ಚೇಂಜ್ ಮಾಡ್ಕೊಳ್ತೀವಿ. ಹಾಗೂ ಬೆನ್ಸಿನ್ ಗ್ರೂಪ್ ಅದೇನ್ ಚೇಂಜ್ ಆಗಲ್ಲ, ದಟ್ ವಿಲ್ ಬಿ ಆಸ್ ಇಟ್ ಇಸ್. ಸೊ ಅವ್ರು ಏನೇ ಕಾಂಬಿನೇಷನ್ಸ್ ಮಾಡ್ಬೇಕಂದ್ರೂ ಈ ಆರ್ ಗ್ರೂಪ್ ನಲ್ಲೇನೆ ಅವರು ಚೇಂಜಸ್ ಮಾಡ್ತಿರ್ತಾರೆ. ಸೊ ಜಸ್ಟ್ ಡಿಪೆಂಡಿಂಗ್ ಆನ್ ದ ಕ್ವೆಶ್ಚನ್ ನೀವು ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಆರ್ ಗ್ರೂಪ್. ಈಗ ಅವರು C2H5 ನ ಆಡ್ ಮಾಡಿ ಬೆನ್ಸಿನ್ ರಿಂಗ್ಗೆ ಅಂತಂದ್ರೆ, ಸೊ ಹಿಯರ್ ಯು ಹ್ಯಾವ್ ಟು ಟೇಕ್ C2H5Cl ಅಥವಾ C2H5Br. ಸೊ ಈ ರೀತಿಯಾದಂಥ ಕಾಂಪೌಂಡ್ಗಳನ್ನ ತಗೊಳ್ಬೇಕು. ಅಂಡ್ ಲೇಟರ್ ಯು ಜಸ್ಟ್ ರಿಮೂವ್ ದಿ ಹ್ಯಾಲೋಜನ್ ಆಟಮ್
combine both of them and ಇಲ್ಲಿ ಒಂದೇ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ this is the way in which haloarenes will undergo reactions with the metal Wurtz reaction, Wurtz-Fittig reaction and the Fittig reaction. Okay, so far we have learnt all the theory. Let us solve some questions on this topic. So ಮೊದಲನೇ question, identify the chiral molecule in the following pair. So pair ಅವರು ಕೊಟ್ಟಿರೋದು ಇದು ಮೊದಲನೇ ಮಾಲಿಕ್ಯೂಲ್, ಇದು ಎರಡನೇ ಮಾಲಿಕ್ಯೂಲ್. ಸೊ ಇದರಲ್ಲಿ ನಾವು ಕೈರಾಲ್ ಯಾವುದು ಎ ಕೈರಾಲ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಕೈರಾಲ್ ಅಂತ ಅಂದ್ರೆ ಕಾರ್ಬನ್ ಆಟಮ್ ಸರೌಂಡೆಡ್ ಬೈ 4 ಡಿಫ್ರೆಂಟ್ ಗ್ರೂಪ್ಸ್. ಓಕೆ, ಸೊ ಮೊದಲಿಗೆ ನಾವು ಚೆಕ್ ಮಾಡೋಣ. ಈ ಕಾರ್ಬನ್ ಆಟಮ್ನ ನಾವು ತಗೊಂಡ್ರೆ ಈ ಪೀಕ್ ಅಂತ ಅಂದ್ರೆ 2 ಹೈಡ್ರೋಜನ್ ಆಟಮ್ ಇರುತ್ತೆ. ಸೊ ಹಾಗಾಗಿ ಇದು ಎ ಕೈರಲ್. ಓಕೆ, ಸೊ ಇದರಲ್ಲಿ ಇದು ಓಕೆ, ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಆರ್ CH3, 3 ಹೈಡ್ರೋಜನ್ ಆಟಮ್, ಇಲ್ಲೂ ಕೂಡ 3 ಹೈಡ್ರೋಜನ್ ಆಟಮ್. ಸೊ ಹಾಗಾಗಿ ಈ this one and this one, these are all achiral carbon atom. ಸೊ ಈ ಕಾರ್ಬನ್ ನಾವು ಚೆಕ್ ಮಾಡೋಣ. ಕ್ಲೋರಿನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ನ ಚೆಕ್ ಮಾಡಿದ್ರೆ ಸೊ ಒಂದ್ ಕಡೆ ಅದು ಕ್ಲೋರಿನ್ ಆಟಮ್ನ ಅಟ್ಯಾಚ್ ಮಾಡ್ಕೊಂಡಿದೆ, ಇನ್ನೊಂದು ಕಡೆ ಅಬ್ವಿಯಸ್ಲಿ ಹೈಡ್ರೋಜನ್ ಇರುತ್ತೆ ಬಿಕಾಸ್ ಇದೆಲ್ಲ ಸಿಂಗಲ್ ಬಾಂಡ್ ಇರೋದ್ರಿಂದ 4th ಬಾಂಡ್ ವುಡ್ ಬಿ ಹೈಡ್ರೋಜನ್. ಓಕೆ, ಅಂಡ್ ಈ ಕಡೆ ಬಲಗಡೆ CH3 ಗ್ರೂಪ್ ಇದೆ, ಎಡಗಡೆ CH2 CH3 ಅಂದ್ರೆ ಈ ರೀತಿಯಾಗಿದೆ ಹೈಡ್ರೋಜನ್, ಕ್ಲೋರಿನ್, CH3, C2, H5. ಸೊ ನಾವು ಈ ಕಾಂಪೌಂಡ್ ಆಟಮ್ಸ್ಗಳನ್ನ ಚೆಕ್ ಮಾಡಿದ್ರೆ ಇದು ಒಂದು ಕಾಂಪೌಂಡ್, ಇದು ಎರಡನೇ ಕಾಂಪೌಂಡ್, ಮೂರನೇ ಕಾಂಪೌಂಡ್ ಹಾಗೂ ನಾಲ್ಕನೇ ಕಾಂಪೌಂಡ್. ಆ 4 ಬಾಂಡ್ ಏನಿದೆ ಕಾರ್ಬನ್ ಆಟಮ್ ಸುತ್ತ ಇರ್ತಕ್ಕಂಥದ್ದು, 4 ಬಾಂಡ್ಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಇದೆ. ಸೊ ಹಾಗಾಗಿ ಇದನ್ನ ನಾವು ಕೈರಾಲ್ ಕಾರ್ಬನ್ ಅಂತ ಕರಿಬಹುದು. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ ಆಸ್ಟೆರಿಕ್ ಬರ್ದು ರೆಪ್ರೆಸೆಂಟ್ ಮಾಡಬಹುದು. ಈ ಕಾಂಪೌಂಡ್ ನಾವು ಚೆಕ್ ಮಾಡಿದ್ರೆ ದ ಪೇರ್ ಆಫ್ ದಟ್ ಕಾಂಪೌಂಡ್ ನಾವು ಚೆಕ್ ಮಾಡಿದ್ರೆ ಟರ್ಮಿನಲ್ ಕಾರ್ಬನ್ ಇದು CH3, 3 ಹೈಡ್ರೋಜನ್ ಇದೆ, ಸೊ ಇಟ್ ಇಸ್ ಏಕೈರಲ್. ಇದು CH2, ಇಲ್ಲೂ 2 ಹೈಡ್ರೋಜನ್ ಇದೆ, ಅದು ಏಕೈರಲ್. ಇದು CH2 ಏಕೈರಲ್, ಇದು CH2 ಏಕೈರಲ್. ಈ ಕಾರ್ಬನ್ ಓಕೆ, ಸೊ ಹಾಗಾಗಿ ಇದೇನಿದೆ ಇದು ಇದರಲ್ಲಿ ಯಾವುದೇ ಕೈರಲ್ ಕಾರ್ಬನ್ ಆಟಮ್ ಇಲ್ವೇ ಇಲ್ಲ. ಸೊ ದಿಸ್ ಇಸ್ ಅ ಏಕೈರಲ್ ಮಾಲಿಕ್ಯೂಲ್. Next question, draw the structure of 2-bromopentane. Okay, so ಇದರಲ್ಲಿ ಹೆಸರು ಕೊಟ್ಟಿದ್ದಾರೆ 2-bromopentane. ಸೊ ನಿಮಗೆ ನೇಮ್ ಕೊಟ್ಟು ಸ್ಟ್ರಕ್ಚರ್ ಬರೀರಿ ಅಂತ ಅಂದಾಗ ಇಟ್ ಈಸ್ ಯುವರ್ ವಿಶ್, ನೀವು ಯಾವ ಕಡೆಯಿಂದ ಬೇಕಾದರೂ ನಂಬರಿಂಗ್ ಮಾಡ್ಕೊಳ್ಬಹುದು. ಮೊದಲು ಪೆಂಟ್ ಅಂದ್ರೆ 5 ಕಾರ್ಬನ್ ಆಟಮ್ನ ಬರೀರಿ. ಏನ್ ಅಂದ್ರೆ ಸಿಂಗಲ್ ಬಾಂಡ್. ಸೊ ಎಲ್ಲ ಕಾರ್ಬನ್ ಸುತ್ತ 4 ಸಿಂಗಲ್ ಬಾಂಡ್ಗಳನ್ನ ಬರಿಬೇಕು. ಅಂಡ್ ಅಟ್ ದ ಸೆಕೆಂಡ್ ಪೊಸಿಷನ್ ಬ್ರೋಮೋ ಗ್ರೂಪ್ ಇಸ್ ಅಟ್ಯಾಚ್ಡ್. ಓಕೆ, ಸೊ ಸೆಕೆಂಡ್ ಕಾರ್ಬನ್ ಆಟಮ್ನ ನೀವು ಎಡಗಡೆಯಿಂದ ಬಲಗಡೆಗಾದ್ರೂ ತಗೊಳ್ಳಿ, ಅಂದ್ರೆ ಈ ಕಾರ್ಬನ್ ಆದ್ರೂ ಕನ್ಸಿಡರ್ ಮಾಡಿ, ಅಥವಾ ಬಲಗಡೆಯಿಂದ ಎಡಗಡೆಗೆ ಹೋಗ್ತಾ ಈ ಕಾರ್ಬನ್ ಆದ್ರೂ ಕನ್ಸಿಡರ್ ಮಾಡಬಹುದು. ವೆನ್ ವಿ ಆರ್ ರೈಟಿಂಗ್ ದ ಸ್ಟ್ರಕ್ಚರ್, ಸೊ ನಮ್ಗೆ ಯಾವ ಕಡೆಯಿಂದ ಇಷ್ಟನೋ ಆ ಕಡೆಗೆ ನಾವು ನಂಬರ್ ಮಾಡ್ಕೊಳ್ಬಹುದು. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ದಿ ಸೆಕೆಂಡ್ ಕಾರ್ಬನ್. ಸೊ ನಾನು ಇದಕ್ಕೆ ಬ್ರೋಮಿನ್ ಗ್ರೂಪ್ ನ ಅಟ್ಯಾಚ್ ಮಾಡ್ತೀನಿ. ಇನ್ನು ಉಳಿದಿದ್ದೆಲ್ಲ ಹೈಡ್ರೋಜನ್ ಆಟಮ್ ಇಂದ ಬಾಂಡ್ ಆಗಿರುತ್ತೆ. ಸೊ ಇದು ಓಪನ್ ಸ್ಟ್ರಕ್ಚರ್ ನ ಬರ್ದಿರೋದು. ನೀವು ಇದನ್ನೇನೆ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಕೂಡ ಬರಿಬಹುದು. ಸೊ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಹೇಗೆ ಬರೆಯೋದು, ಈ ಕಾರ್ಬನ್ ಆಟಮ್ ನಲ್ಲಿ 3 ಹೈಡ್ರೋಜನ್ ಇದೆ, ಸೊ CH3, ನೆಕ್ಸ್ಟ್ ಒನ್ CH2, ನೆಕ್ಸ್ಟ್ ಒನ್ ಆಲ್ಸೋ CH2, ನೆಕ್ಸ್ಟ್ ಕಾರ್ಬನ್ I have got one ಕಡೆ ಬ್ರೋಮಿನ್ ಇದೆ, CH and CH3. ಓಕೆ, ಸೊ ಈ ರೀತಿಯಾಗಿ ನಾವು ಸ್ಟ್ರಕ್ಚರ್ ನ ಬರಿಬಹುದು. ನೆಕ್ಸ್ಟ್ ಕ್ವೆಶ್ಚನ್, which would undergo SN2 reaction faster in the following pair. SN2 ಮೆಕ್ಯಾನಿಸಮ್ ನ ನಾವಿಲ್ಲಿ ಯಾವ ಕಾಂಪೌಂಡ್ ಫಾಸ್ಟ್ ಆಗಿ ಫಾಲೋ ಮಾಡುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ಸು CH3, CH2, Br, CH3 tries C, CH3. Okay,
ಸೊ ಈ ಕಾಂಪೌಂಡ್ಗಳಲ್ಲಿ ಸೊ ಮೊದಲನೇದಾಗಿ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗಿರೋದು SN2 ಮೆಕ್ಯಾನಿಸಮ್ ಅಂತಂದ್ರೆ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ. ಓಕೆ, ಸೊ ಇದರಲ್ಲಿ ಪ್ರೈಮರಿ ಯಾವುದು ಅಂತ ಫೈಂಡ್ ಔಟ್ ಮಾಡಿ. ಸೊ ದಿಸ್ ಇಸ್ ದಿ R group, ಎಲ್ಲ ಕಡೆನೂ R group ಇರೋದ್ರಿಂದ ಸೊ ದಿಸ್ ಇಸ್ ಲೈಕ್ tertiary, I mean actually it is a quaternary molecule. So whereas this is ಇಲ್ಲಿ Br ಇರುತ್ತೆ. Okay, so Br it is a tertiary molecule. So ಇಲ್ಲಿ this is hydrogen, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ, ಕೇವಲ ಇದು ಒಂದು R ಗ್ರೂಪ್ ಇರೋದ್ರಿಂದ this is primary. ಸೊ ಮೊದಲನೇ ಕಾಂಪೌಂಡ್ ಏನಿದೆ ಇದು SN2 ಮೆಕ್ಯಾನಿಸಮ್ನ ಫಾಸ್ಟರ್ ಆಗಿ ಫಾಲೋ ಮಾಡುತ್ತೆ. ಇನ್ ಕೇಸ್ ಅವ್ರು SN1 ಮೆಕ್ಯಾನಿಸಮ್ ಅಂತ ಕೇಳಿದ್ರೆ ಆನ್ಸರ್ ವುಡ್ ಬಿ ದಿಸ್ ಒನ್. ದಿಸ್ ಇಸ್ SN1 ಮೆಕ್ಯಾನಿಸಮ್, ದಿಸ್ ಇಸ್ SN2 mechanism. So next one, we have to write the structure of the isomer of compound C4H9 Br, which is most reactive towards the SN1 reaction. Okay, so again SN1 ಅಂತಂದ್ರೆ ನಾವು ಟರ್ಷರಿನೇ ಬರಿಬೇಕು. ಸೊ ಈ 4 ಕಾರ್ಬನ್ ಆಟಮ್ 9 ಹೈಡ್ರೋಜನ್ ಅಂಡ್ 1 ಬ್ರೋಮಿನ್ ಆಟಮ್ ನ ಯೂಸ್ ಮಾಡಿಕೊಂಡು ಟರ್ಷರಿ ಕಾಂಪೌಂಡ್ ನ ನಾವು ಬರಿಬೇಕು. ಸೊ ಇಟ್ ಇಸ್ ಬ್ರೋಮಿನ್, ಉಳಿದ 3 ಕಾರ್ಬನ್ ಆಟಮ್ ಹೀಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಇನ್ ಕೇಸ್ ಅವರು SN2 ಮೆಕ್ಯಾನಿಸಮ್ ಫಾಲೋ ಮಾಡುವಂತ ಕಾಂಪೌಂಡ್ ಬರೀರಿ ಫಾರ್ ದಿಸ್ ಒನ್ ಓನ್ಲಿ ಐಸೋಮರ್ ಅಂತ ಅಂದ್ರೆ ಪ್ರೈಮರಿ ಬರಿಬೇಕು. ಸೊ ಇಟ್ ಇಸ್ CH3 CH2 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 Br. So this is the SN2 mechanism compound. Next one, out of the following, which is the allylic halide ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಗಿವನ್ ಆರ್. ಸೊ 2 ಕಾಂಪೌಂಡ್ ಕೊಟ್ಟಿದ್ದಾರೆ, ಇದರಲ್ಲಿ ಅಲ್ಲಿಲಿಕ್ ಕಾಂಪೌಂಡ್ ಯಾವುದು ಅಂತ ನಾವೀಗ ಐಡೆಂಟಿಫೈ ಮಾಡಬೇಕು. ಅಲ್ಲಿಲಿಕ್ ಅಂತ ಅಂದ್ರೆ ಕಾರ್ಬನ್ ಆಟಮ್ ವಿಚ್ ಇಸ್ ಅಡ್ಜಸೆಂಟ್ ಟು ದಿ ಡಬಲ್ ಬಾಂಡ್. ಸೊ ಈ 2 ಕಾರ್ಬನ್ ಆಟಮ್ ಡಬಲ್ ಬಾಂಡ್ ಇದೆ, ಅದ್ರ ಅಡ್ಜಸೆಂಟ್ ಇರ್ತಕ್ಕಂಥ ಕಾರ್ಬನ್ ಆಟಮ್ ನ ನಾವು ಅಲ್ಲಿಲಿಕ್ ಕಾರ್ಬನ್ ಅಂತ ಕರಿತೀವಿ. ಇದು ಕೂಡ ಅಲ್ಲಿಲಿಕ್ ಕಾರ್ಬನ್, ಬಟ್ ಅದಕ್ಕೆ ನಾವು ಹ್ಯಾಲೋಜನ್ ಅಟ್ಯಾಚ್ ಮಾಡಿಲ್ಲ, ಹಾಗಾಗಿ ನಾವು ಈ ಕಾರ್ಬನ್ ಆಟಮ್ನೇ ಅಂದ್ರೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ನೇ ನಾವು ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ ದಿ ಅಲ್ಲಿಲಿಕ್. How about this one? This is the vinylic. ಸೊ ವಿನಿಲಿಕ್ ಅಂದ್ರೆ ಡೈರೆಕ್ಟ್ ಆಗಿ ಡಬಲ್ ಬಾಂಡ್ ಇರ್ತಕ್ಕಂಥ ಕಾಂಪೌಂಡ್ಗೆ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಅದನ್ನ ವಿನಿಲಿಕ್ ಅಂತ ಕರಿತೇವೆ ಇನ್ ದ ಕೇಸ್ ಆಫ್ ಆಲಿಫ್ಯಾಟಿಕ್ ಕಾಂಪೌಂಡ್ಸ್. ಓಕೆ, ಸೊ ಈ ರೀತಿಯಲ್ಲಿ ಕ್ವೆಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಸಿ ಮೋರ್ ಕ್ವೆಶನ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.